ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಬಂದು ಸ್ವಲ್ಪ ಮುಂದೆ ತೊಗೊಂಡೋಗ್ತಾ ಇದ್ದೀನಿ. ಈಗ ಪ್ರಿಯಾಂಕಾ ಮತ್ತು ನವೀನ್ ಏನು ಫಸ್ಟ್ ನೈಟ್ಗೆ ಅಲ್ಲೋಗಿರ್ತಾರಲ್ಲ, ಅವ್ರನ್ನ ಕರ್ಕೊಂಬರೋದು ಅದೆಲ್ಲ ಮತ್ತೆ ನಿಮಗೆ ತೋರಿಸ್ತಾ ಹೋದರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ, ತುಂಬ ಎಪಿಸೋಡ್ಸ್ ಆಗ್ತಾ ಹೋಗುತ್ತೆ. ಆಗ ಸ್ಟೋರಿ ಇಂಟ್ರೆಸ್ಟ್ ಬರೋಲ್ಲ ನಿಮಗೂ ನೋಡೋಕ್ಕೆ. ಹಂಗಾಗಿ ನಾನು ಪ್ರಿಯಾಂಕಾ ಮತ್ತು ನವೀನ ಇಲ್ಲಿ ಅತ್ತೆ ಮನೆಗೆ ಕರ್ಕೊಂಬಂದಿದ್ದೀವಿ ಅನ್ನೋ ಥರ ಡೈರೆಕ್ಟ್ ತೋರಿಸ್ತಾ ಇದ್ದೀನಿ. ಮತ್ತು ಕಿರಣ್ ಕೂಡ ರಾಧಿಕಾಗೆಲ್ಲ ಬೈಯೋದು ಅದೆಲ್ಲ ತೋರಿಸ್ತಾ ಹೋಗ್ಬೋದು, ಆದರೆ ನಿಮಗೆ ಬೋರ್ ಆಗಿಬಿಡುತ್ತೆ ಅಂತ ನನ್ನ ಅನಿಸಿಕೆ. ಹಂಗಾಗಿ ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ. ಕಿರಣ್ ಕೂಡ ರಾಧಿಕೆಗೆ ತುಂಬ ಬೈತಾನೆ, ನಿಂಗೆ ಅಡುಗೆ ಬಂದಿದ್ದರೆ ಇವತ್ತು ನಾವು ಬಿಸ್ನೆಸ್ ಎಲ್ಲ ಜಾಯ್ನ್ ಆಗ್ಬೋದಿತ್ತು ಅಂತೇಳಿ, ಆಕೆಗೆ ಕೆಲಸ ಬರೋಲ್ಲ ನಿಂಗೆ ಹಂಗೆ ಹಿಂಗೆ ಅಂತೇಳಿ ಬೈತಾನೆ. ಅದಾದಮೇಲೆ ನಿನ್ನೆ ಮಾವವ್ರು ಕೂಡ ಮನೆ ಕೊಡಿಸಲ್ಲ ಅಂತೇಳಿ ಇರ್ತಾರಲ್ಲ, ಅದನ್ನು ಕೂಡ ಬೈತಾನೆ, ನಿಂಗೆ ಜೋರು ಮಾಡಿ ನಿಮ್ಮಪ್ಪ ನಿಮ್ಮಮ್ಮನ ಕೇಳೋಕ್ಕಾಗಲ್ವಾ ಮನೆ ಕೊಡಿಸು ಅಂತೇಳಿ. ಸೊ ಇದೆಲ್ಲ ಇದೆ. ಇದು ಅಷ್ಟೊಂದೇ ಇಂಟ್ರೆಸ್ಟ್ ಅನಿಸಲ್ಲ, ನಿಮಗೆ ಬೋರ್ ಆಗುತ್ತೆ ಅಂತ ಅಂದ್ಕೊಂಡು ಡೈರೆಕ್ಟ್ ನಾನು ಈಗ ಪ್ರಿಯಾಂಕಾ ನವೀನ್ ಬಂದಿರೋದು ಇಲ್ಲಿಂದ ಸ್ಟೋರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾವ ಏನು ಅಡುಗೆ ಮಾಡಲಿ? ನೀನೇನು ಅಡುಗೆ ಮಾಡೋದು ಬೇಡಮ್ಮ, ಇರು ಒಂದು ನಿಮಿಷ. ರಾಧಿಕಾ ರಾಧಿಕಾ, ಏನಪ್ಪ? ನಿಂಗೆ ನಿಮ್ಮ ಅತ್ತೆ ಮನೇಲಿ 2 ತಿಂಗಳು ಇರಬೇಕು ಅಂತ ಹೇಳಿದ್ದೀನಲ್ಲ, ಮನೆ ಕೆಲಸ ಎಲ್ಲ ಕಲ್ತ್ಕೋಬೇಕು, ಅಡುಗೆ ಮಾಡೋದೆಲ್ಲ ಕಲ್ತ್ಕೋಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಒಂದೇ ಸರಿ ನಿಮ್ಮ ಅತ್ತೆ ಮನೆಗೆ ಹೋದರೆ ಅಲ್ಲೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈಗ ನಿಮ್ಮಮ್ಮ ಎಲ್ಲ ಹೇಳ್ಕೊಡ್ತಾಳೆ ಅಡುಗೆ ಮಾಡೋದು ಹೆಂಗೆ ಅಂತ. ನೀನು ಇವತ್ತು ಅಡುಗೆ ಮಾಡಬೇಕು. ಅಲ್ಲೋಗಿ ಒಂದೇ ಸರಿ ಕಷ್ಟ ಬೀಳೋದಕ್ಕಿಂತ ಇಲ್ಲೇ ಸ್ವಲ್ಪ ಮಾಡ್ತಾಯಿದ್ರೆ ನಿಂಗೂ ಅಭ್ಯಾಸ ಆಗುತ್ತೆ. ಏನೋ ಅಡುಗೆ ಮಾಡೋದು ಹೆಂಗೆ ಏನಂತ ಸ್ವಲ್ಪನಾದರೂ ತಿಳ್ಕೊಬೇಕಲ್ಲ. ಅಲ್ಲೇ ಹೋಗಿ ಒಂದೇ ಸರಿ ಮಾಡಿ ಸುಮ್ಮನೆ ಅವ್ರಿಗೂ ತ್ರಾಸು ಕೊಡಬೇಡ ಅಲ್ಲಿ. ಅದಕ್ಕೆ ಇಲ್ಲಿ ಸ್ವಲ್ಪ ಕಲ್ತ್ಕೋ ಹೋಗೋಕ್ಕಿಂತ ಮುಂಚೆ. ಇನ್ನೂ ಹೆಂಗೋ ಎಕ್ಸಾಮ್ಸ್ ಬರದೆ ಹೋಗ್ತೀನಿ ಅಂತ ಹೇಳಿದಿರಲ್ಲ, ಅಲ್ಲಿವರೆಗೂ ಇಲ್ಲೇ ಇದ್ದು ಸ್ವಲ್ಪ ಕಲ್ತ್ಕೋ. ತಕ್ಕ ಮಟ್ಟಿಗೆ ಏನಾದರೂ ಸ್ವಲ್ಪ ಅಡುಗೆ ಬಗ್ಗೆ ಗೊತ್ತಾಗುತ್ತೆ. ಅಪ್ಪ ಅದು ಏನು ರಾಗ ತೆಗಿತಾ ಇದೆಯಾ? ನಿಮ್ಮಪ್ಪ ಹೇಳಿದಾರಲ್ಲ ಮಾಡು ಅಂತ, ಹೋಗಿ ಮುಚ್ಕೊಂಡು ಮಾಡು. ಏನು ಬರೀ ಮನೇಲಿ ಮಾಡಾಕಿ ತಿಂದು 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 ಹಂದಿ ಥರ ಬೆಳೆದಿದ್ಯಾ. ಒಂದು ಕೆಲಸ ಮಾಡೋದು ಗೊತ್ತಿಲ್ಲ, ಮನೆ ಕೆಲಸ ಮಾಡೋದು ಗೊತ್ತಿಲ್ಲ, ಅಡುಗೆ ಮಾಡೋದು ಗೊತ್ತಿಲ್ಲ. ಸುಮ್ಮನೆ ಹೋಗಿ ನಿನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆ. ಹೋಗಿ ಮಾಡೋದು ಕಲ್ತ್ಕೋ. ನಿನಗೇನ ನೆಟ್ಟಿಗೆ ಅಡುಗೆ ಮಾಡೋಕ್ಕೆ ಬಂದಿದ್ರೆ ಇವತ್ತು ಒಂದು ಒಳ್ಳೆ ಅವಕಾಶನ ನಾವು ಕಳ್ಕೊತಾ ಇರಲಿಲ್ಲ. ಎಷ್ಟು ಒಳ್ಳೆ ಅವಕಾಶ ಸಿಕ್ಕಿತ್ತು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗೋದು. ನಿಂಗೆಲ್ಲ ಅಡುಗೆ ಮಾಡೋದು ಬಂದಿದ್ರೆ ಅದರಲ್ಲಿ ಇಬ್ಬರು ಜಾಯ್ನ್ ಆಗಿ ಇಷ್ಟೊತ್ತಿಗೆ ಬಿಸ್ನೆಸ್ ಎಲ್ಲ ಶುರು ಮಾಡ್ಬೋದಿತ್ತು. ಎಲ್ಲ ನಿನ್ನಿಂದನೇ ಹಾಳಾಗೋಯ್ತು. ನಿನ್ನೆಯಿಂದ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ ನನ್ನ ಮಗಳನ್ನ. ಏನಂತ ಹೇಳೋದು ಇವನಿಗೆ? ಹೋಗ್ಲಿ ಬಿಡಪ್ಪ, ಈಗ ಕಲ್ತ್ಕೋತೀನಿ ಅಂತ ಹೇಳ್ತಿದ್ದಾಳಲ್ಲ, ಅದಾಗಿದ್ದೆಲ್ಲ ಆಗೋಯ್ತು. ಅತ್ತೆ, ನೀವು ಹಿಂಗೆ ಸಪೋರ್ಟ್ ಮಾಡೋದಕ್ಕೆ ಅವಳು ಹಿಂಗೆ ಆಗಿರೋದು ಎಲ್ಲ ನಿಮ್ಮಿಂದನೇ. ಯಾಕೆ ನನಗೆ ತಲೆ ಸುತ್ತ ಬಂದಂಗೆ ಆಗ್ತಾ ಇದೆ ಅಲ್ಲ? ನಿನ್ನೆಯಿಂದ ಒಂಥರ ತುಂಬ ಸುಸ್ತಾಗ್ತಾ ಇದ್ದೀನಿ, ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು, ಅದನ್ನು ಎಲ್ಲ ಮಾಡಿಬಿಟ್ಟಿದ್ದೀನಿ. ಅದನ್ನು ಒಗ್ದಾಕ್ಬೇಕೀಗ ಹಳೆ ಬೆಡ್ಶೀಟ್ನ. ನಂಗೆ ಯಾಕೋ ಸುಸ್ತಾಗ್ತಾ ಇದೆಯಲ್ಲ, ಏನೂ ಕೆಲಸ ಮಾಡೋಂಗೆ ಆಗ್ತಾಯಿಲ್ಲ. ಇನ್ನು ಬಟ್ಟೆ ನೋಡಿದ್ರೆ ತುಂಬ ಐರನ್ ಮಾಡೋದೆಲ್ಲ ಇದೆ. ಏನಪ್ಪ ಮಾಡೋದು? ಈಗ ರೆಸ್ಟ್ ಮಾಡಿದರೆ ಅತ್ತೆ ಮತ್ತೆ ಜಗಳ ಮಾಡ್ತಾರೆ. ನಾನು ನನ್ನ ಮಗಳು ಕಷ್ಟಪಟ್ಟು ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ರೆ ನೀನು ಆರಾಮಾಗಿ ಮಲ್ಕೊಂಡಿದೀಯಾ ಅಂತ ಬಂದು ಮತ್ತೆ ಜಗಳ ಮಾಡಿಬಿಡ್ತಾರೆ. ಏನು ಮಾಡೋದು? ಪಾರ್ವತಿ, ಏನಾಯ್ತು ನಿಂಗೆ? ಇಲ್ಲೇ ಕೂತಿದೆಯಾ? ಹುಷಾರಿಲ್ವಾ? ಇಲ್ಲ ರೀ, ಯಾಕೋ ಗೊತ್ತಿಲ್ಲ, ತುಂಬ ತಲೆ ಸುತ್ತು ಬರ್ತಾ ಇದೆ. ನಂಗೆ ಯಾಕೋ ಯಾವುದೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಆರಾಮಿದ್ದೀನಿ, ಒಂದು ಕಾಫಿ ಕುಡಿದ್ರೆ ಸರಿ ಹೋಗ್ತದೆ ಅಂತ ಅನಿಸುತ್ತೇನೋ. ಸ್ವಲ್ಪ ಹೆಡೇಕಾಗಿ ಕೂಡ ಇದೆ. ನಾನು ಎಷ್ಟು ಹೇಳ್ತೀನಿ ನಿಂಗೆ, ಎಲ್ಲ ಮನೆ ಕೆಲಸ ಎಲ್ಲ ನಿಂದೆ ಅನ್ನಂಗೆ ಮಾಡೋಕ್ಕೆ ಹೋಗ್ಬೇಡ. ಮನೇಲಿ ಇನ್ನೂ ಮಿಕ್ಕಿದವ್ರು ಕೂಡ ಇದ್ದಾರೆ, ಅವರು ನೋಡ್ಕೋತಾರೆ ಅಂತ ಹೇಳ್ತೀನಿ. ಕೇಳೋದೇ ಇಲ್ಲ, ಎಲ್ಲ ಕೆಲಸನೂ ನೀನೇ ಮಾಡ್ಬೇಕಂತೀಯ. ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿ ಕೆಲಸ ಮಾಡಿಬಿಡ್ತೀಯ. ಈಗ ನೋಡು, ಇಲ್ಲೇ ಕೂತ್ಕೊಂಡ್ಬಿಟ್ಟಿದೆಯಾ ಹಾಲಲ್ಲಿ, ತಲೆ ಸುತ್ತ ಬರ್ತಾಯಿದೆ ಅಂತ. ಯಾವ ಮದುವೆ ಗದ್ದಲಲ್ಲಿ ಸರಿಯಾಗಿ ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ. ಅದಕ್ಕೆ ಇರ್ಬೋದಾ? ಫಸ್ಟ್ ನಡಿ, ಇಲ್ಲೇ ಪಕ್ಕದಲ್ಲೆಲ್ಲ ಡಾಕ್ಟ್ರ್ ಇದ್ದಾರೆ, ಅಂಕಲು, ಅವ್ರ ಹತ್ರ ಹೋಗಿ ತೋರಿಸ್ಕೊಂಬರೋಣ ಬಾ. ರೀ, ಡಾಕ್ಟ್ರೆಲ್ಲ ಏನು ಬೇಡ, ನಾನು ಆರಾಮಾಗೇ ಇದ್ದೀನಿ. ಸ್ವಲ್ಪ ಹಂಗೆ ಆಗ್ತಾಯಿದೆ ಅಷ್ಟೇ. ನೀವು ಅನ್ನಂಗೆ ಸ್ವಲ್ಪ ನಿದ್ದೆ ಆಗಿಲ್ಲಲ್ಲ, ಮೇ ಬಿ ಅದ್ರದ್ದೇ ಇರ್ಬೋದೇನೋ. ನಂಗೊಂದು ಕಾಫಿ ಸ್ಟ್ರಾಂಗಾಗಿ ಕುಡಿದ್ಬಿಟ್ರೆ ಎಲ್ಲ ಸರಿ ಹೋಗ್ತೀನಿ. ಆಯ್ತಿರು, ನಾನೇ ಮಾಡ್ಕೊಂಬರ್ತೀನಿ. ಬೇಡ ರೀ, ನಾನೇ ಮಾಡ್ಕೋತೀನಿ. ನೀನು ಫಸ್ಟ್ ಎದ್ದೇಳು, ರೂಮಿಗೆ ಹೋಗಿ ರೆಸ್ಟ್ ಮಾಡು. ನಾನು ಅಲ್ಲೇ ಕಾಫಿ ತೊಗೊಂಬರ್ತೀನಿ. ಹಾಗೆ ನಿನಗೆ ಇದು ನಿಂಬೆಹಣ್ಣಿಂದು ಶರ್ಬತ್ ಕೂಡ ಮಾಡ್ಕೊಂಬರ್ತೀನಿ. ಎದ್ದೇಳು ಫಸ್ಟು, ನೀನು ರೂಮಲ್ಲಿ ರೆಸ್ಟ್ ಮಾಡ್ಬಾ. ಎದ್ದೇಳು. ಅಮ್ಮ, ನಾನು ಕಿರಣ ಮದುವೆ ಮಾಡ್ಕೊಂಡು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದ್ದಮ್ಮ. ಅವನೆಷ್ಟು ಸುಳ್ಳೇಳಿ ಮದುವೆ ಮಾಡ್ಕೊಂಡ, ನಾನು ಕೋಟ್ಯಾಧೀಶ್ವರ ಅಂತೇಳಿ. ನೋಡಿದೆ ಅವ್ರ ಮನೆ ಎಷ್ಟು ಗಲೀಜಾಗಿರುತ್ತೆ, ಒಂಥರ ಚಿಕ್ಕದಮ್ಮ ಮನೆ ಅವ್ರದ್ದು. ನಂಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. 2 ತಿಂಗಳು ಅಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದೇನೆ ಅಪ್ಪ. ಇವ್ರು ಬೇರೆ ಏನು ದುಡಿಯಲ್ಲ ಏನಿಲ್ಲ, ನಂಗೆ ಇಷ್ಟ ಆಗ್ತಾ ಇಲ್ಲಮ್ಮ. ನಿನ್ನೆ ಎಲ್ಲ ಬಾಯಿಗೆ ಬಂದಂಗೆ ಬೈದಿದ್ದಾರಮ್ಮ. ಎಷ್ಟು ಬೈದಿದ್ದಾರೋ ಗೊತ್ತಾ ನನ್ನ?
ನೀನೆಲ್ಲ ಓಡೋಗಿ ಮದುವೆ ಆಗಿದ್ದವನ್ನ ದೊಡ್ಡ ಇದ್ದಂತವನು ಹಂಗಿಂಗಂತ ಹೇಳಿ ಅವ್ನು ಮಾತು ಕಟ್ಕೊಂಡು ಹಿಂದೆ ಮುಂದೆ ವಿಚಾರ ಮಾಡಿದೆ ಹೋಗಿ ಮದುವೆ ಮಾಡ್ಕೊಂಬಿಟ್ಟು ನಿಮ್ಮಣ್ಣ ಅವನು ಆನಂದ ಎಷ್ಟು ಹುಡುಕಾಡಿದ್ರು ಅವ್ನು ಒಳ್ಳೆನ ಅಲ್ಲ ಅಂತೆಲ್ಲ ವಿಚಾರಿಸ್ತೀವಿ ಸ್ವಲ್ಪ ತಡ್ಕೋ ಅಂತ ಹೇಳಿದರು. ನಿಂಗೆ ಅವಾಗ ಏನು ಮಂಕ್ ಬಡ್ದಿತ್ತೋ ಏನೋ ಹೋಗಿ ಅವನ್ನ ಕಟ್ಕೊಂಡ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಅದು ಅಲ್ಲದೆ ನನ್ನ ಕರ್ಕೊಂಡು ಹೋಗಿದ್ದೆ ಬೇರೆ. ನಾನು ಅವನು ಒಂದು ಹಿಂದು ಮುಂದೆ ಯೋಚನೆ ಮಾಡಲಿಲ್ಲ. ನಾನು ಕೂಡ ಅವ್ರ ಮಾತು ಕೇಳಲಿಲ್ಲ. ನಿನ್ನ ಮಾತು ಕೇಳಿ ನಾನು ಸಪೋರ್ಟ್ ಮಾಡಿ ಮದುವೆ ಮಾಡಿಸ್ಬಿಟ್ಟೆ. ಈಗ ನನಗೆ ತಪ್ಪು ಮಾಡಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಏನು ಮಾಡೋದು, ಎಲ್ಲ ನಮ್ಮ ಕರ್ಮ ಆಗೋಗ್ಬಿಟ್ಟಿದೆ. ಇವಾಗ ಏನೂ ಮಾಡೋಕ್ಕಿಲ್ಲ. ನಾನು ಒಳ್ಳೆ ರಿಚ್ ಇರೋರನ್ನ ಮದುವೆ ಆಗ್ತೀನಿ ಅಂದ್ಕೊಂಡು ನಾನು ಅದಕ್ಕೆ ಮನೆ ಕೆಲಸನೂ ಕಲ್ತಿರಲಿಲ್ಲ, ಅಡುಗೆ ಮಾಡೋದು ಕಲ್ತಿರಲಿಲ್ಲ. ಈಗ ನೋಡಿದ್ರೆ ಇದೆಲ್ಲ ಕಲ್ತ್ಕೋಬೇಕಂತೆ. ನನಗೆ ಇಷ್ಟ ಆಗ್ತಾ ಇಲ್ಲಮ್ಮ. ನನಗೆ ಈ ಅಡುಗೆ ಮನೇಲಿ ಕಾಲಿಡೋಕ್ಕೂ ಇಷ್ಟ ಆಗಲ್ಲಮ್ಮ. ಈ ಮುಸ್ರೆ ತಿಕ್ಕು, ಬಟ್ಟೆ ಒಗಿ, ಕಸ ಹೊಡಿ, ಬಂಡೆ ಎಲ್ಲ ಒರೆಸು ಇದಂದರೆ ಇವೆಲ್ಲ ಆಗೋದಿಲ್ಲ ನನಗೆ. ನಾನು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಇದೆಲ್ಲ ಮಾಡೋ ಪರಿಸ್ಥಿತಿ ಬರುತ್ತೆ ನನಗೆ ಅಂತ. ಒಳ್ಳೆ ಚೆನ್ನಾಗಿದ್ದು ಅಂತ ನಾನು ಮದುವೆ ಮಾಡಿಕೊಂಡು ಆರಾಮಾಗಿ ರಿಚ್ ಲೈಫು ಲೀಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲ ಉಲ್ಟಪಲ್ಟ ಆಗೋಯ್ತು. ಏನು ರಾಧಿಕಾ ಇದು ಕಿಚನು ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ರೆ ಅಡುಗೆ ಮಾಡಿ ಇಬ್ಬರು ಸೇರಿ? ಹಾಂ, ಪಾರ್ವತಿ ಅಡುಗೆ ಮಾಡ್ತಿದ್ಲಪ್ಪ, ಇಷ್ಟು ಗಲೀಜಾಗಿ ಯಾವತ್ತೂ ಇಟ್ಕೊಂಡಿರಲಿಲ್ಲ ಕಿಚನ್ನ. ಇಬ್ಬರು ಸೇರಿ ಮಾಡ್ತಾಯಿದ್ದೀರಾ? ಯಾಕೆ ಇಷ್ಟು ಗಲೀಜು ಮಾಡಿದ್ದೀರಾ? ಬರೀ ಅಮ್ಮ ಹೇಳ್ದಂಗೆ ಅಡುಗೆ ಮಾಡೋದು ಅಷ್ಟೇ ಅಲ್ಲ, ಇದು ರೂಮೆಲ್ಲ ಕಿಚನೆಲ್ಲ ನೀಟಾಗಿ ಇಟ್ಕೋಬೇಕು. ಅಣ್ಣ ನೀನು ಸುಮ್ಮನಿರಣ್ಣ. ನಾನು ಇಷ್ಟೊತ್ತು ಅಡುಗೆ ಮಾಡಿದ್ದೆ ಹೆಚ್ಚು. ಈಗ ಕಿಚನೆಲ್ಲ ಕ್ಲೀನ್ ಮಾಡೋ ಅಂತಿದೆಯಲ್ಲ, ನನಗೆ ಈ ಕ್ಲೀನಿಂಗ್ ಎಲ್ಲ ಇಷ್ಟ ಆಗಲ್ಲ ಅಣ್ಣ. ನಾನು ಅಮ್ಮ ಎಲ್ಲ ಸೇರಿ ಅಡುಗೆ ಮಾಡಿದ್ದೀವಲ್ಲ, ಬೇಕಾದರೆ ಅದಕ್ಕೆ ಬಂದು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ತಾರೆ. ಅವ್ರು ಏನೂ ಕೆಲಸ ಮಾಡಿಲ್ಲಲ್ಲ. ಸರಿ, ಈಗೇನೋ ನಿಮ್ಮ ಅತ್ತಿಗೆನೇ ಎಲ್ಲ ಕ್ಲೀನ್ ಮಾಡ್ತಾಳೆ ಅನ್ಕೋ ಇಲ್ಲಿ ಕಿಚನು. ಮತ್ತು ನೀನು ನಿಮ್ಮ ಅತ್ತೆ ಮನೇಲಿ ಇರಬೇಕಲ್ಲ ಅಲ್ಲಿ 2 ತಿಂಗಳು, ಆಗ ಕಿಚನೆಲ್ಲ ಕ್ಲೀನ್ ಮಾಡೋಕ್ಕೆ ನಿಮ್ಮ ಅತ್ತಿಗೆ ಬರ್ತಾಳಾ ಅಥವಾ ನಿಮ್ಮಮ್ಮ ಬರ್ತಾಳ ಅಲ್ಲಿ? ನೀನೇ ಮಾಡ್ಬೇಕು ತಾನೆ. ಅದಕ್ಕೆ ಎಲ್ಲ ಇಲ್ಲಿ ಕಿಚನ್ ಕೂಡ ಕ್ಲೀನ್ ಮಾಡೋದು ಹೆಂಗೆ ಅಂತ ಅಮ್ಮನ ಕೂಡ ಹೇಳಿಸ್ಕೊ. ಇಲ್ಲ ಅಂದರೆ ಅಲ್ಲಿ ನಿಮ್ಮ ಅತ್ತೆ ಕೂಡ ಎಲ್ಲ ಕಿಚನ್ ಕ್ಲೀನ್ ಮಾಡಿಸ್ತೀಯಾ? ನೀನು ಅಡುಗೆ ಮಾಡಿದ್ರೆ ನಿಮ್ಮ ಅತ್ತೆ ಕಿಚನ್ ಕ್ಲೀನ್ ಮಾಡು ಅಂತ ಹೇಳ್ತೀಯ ಅವ್ರಿಗೆ? ಯಾರು ಅಡುಗೆ ಮಾಡ್ತಾರೋ ಅವರೇ ಕಿಚನೆಲ್ಲ ಕ್ಲೀನ್ ಮಾಡ್ತಾರೆ. ಇಷ್ಟು ದಿನ ನೀನು ನೋಡಿಲ್ವಾ, ಪಾರ್ವತಿ ಎಲ್ಲ ಅಡುಗೆ ಮಾಡ್ತಾಯಿದ್ಲು, ಅವಳೆಲ್ಲ ಕ್ಲೀನ್ ಮಾಡ್ತಾಯಿದ್ಲು. ನೀನು ಅಡುಗೆ ಮಾಡಿದ ತಕ್ಷಣ ಕಿಚನ್ಗೆಲ್ಲ ಕ್ಲೀನ್ ಮಾಡೋಕ್ಕೆ ಅದೊಂದು ದೊಡ್ಡ ಕೆಲಸ ಆಗ್ಬಿಡುತ್ತಾ? ಮಾಡು. ಅಣ್ಣ ನೀನೇ ಹೇಳ್ತೀಯಾ ಓದ್ಕೊ ಅಂತ, ಮತ್ತೆ ಈಗ ನೋಡಿದ್ರೆ ಅಡುಗೆ ಮಾಡು ಕಿಚನ್ ಕ್ಲೀನ್ ಮಾಡು ಅಂತ ಹೇಳ್ತಿದ್ಯಾ. ಎಕಡೆ ಓದ್ಕೋಬೇಕು, ಎಕಡೆ ಅಡುಗೆ ಮಾಡಬೇಕು, ಎಕಡೆ ಕ್ಲೀನ್ ಮಾಡ್ಬೇಕು ನಾನು? ಇಲ್ಲಿ ನೋಡ್ರಿ ಅದಕ್ಕೆ ಓದನೆಪ್ಪ ಇಟ್ಕೊಂಡು ಮನೆ ಕೆಲಸ ಎಲ್ಲ ತಪ್ಪಿಸ್ಕೊಳಕ್ಕೆ ನೋಡಬೇಡ. ಮನೆ ಕೆಲಸ ಮಾಡ್ಕೊತೂ ಎಷ್ಟೋ ಜನ ಓದ್ತಾರೆ. ಸುಮ್ಮನೆ ಈಗ ಅದೆಲ್ಲ ಮಾತಬೇಡ. ನೀನು ಕಿಚನೆಲ್ಲ ಕ್ಲೀನ್ ಮಾಡು, ಅಮ್ಮ ಹೇಳ್ಕೊಡ್ತಾರೆ ಅದ್ರಂಗೆ ಮಾಡು. ನಾನು ಪಾರ್ವತಿಗೆ ಕಾಫಿ ಮಾಡ್ಕೊಂಡು ಹೋಗ್ಬೇಕು. ಅವಳು ಯಾಕೋ ತಲೆ ಸುತ್ತು ಅಂತೇಳಿ ಮಲ್ಕೊಂಡಿದ್ದಾಳೆ. ಪಾರ್ವತಿ ಬಂದೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಅವಳಿಗೆ ತುಂಬ ಸುಸ್ತಾಗ್ತಾ ಇದಂತೆ. ಏನು ನೀನು ಹೆಂಡ್ತಿಗೆ ತಲೆ ಸುತ್ತು ಬರ್ತಿದ್ಯಂತ? ಏನಂತ ಕೆಲಸ ಮಾಡಿದಾಳಪ್ಪ ಇವತ್ತು ತಲೆ ಸುತ್ತು ಬರೋಕ್ಕೆ? ಎಲ್ಲ ನಾನು ನನ್ನ ಮಗಳು ಮಾಡ್ತಾಯಿದ್ದೀವಿ ಅಡುಗೆಯಲ್ಲಿ. ಅಮ್ಮ ನೀವಿಬ್ಬರು ಇವತ್ತೊಂದೇ ಕೆಲಸ ಮಾಡಿರ್ಬೋದು, ದಿನ ಮಾಡೋದಿಲ್ಲ ಪಾರ್ವತಿನೇ. ನೀವು ಸುಮ್ಮನೆ ಆ ಕಡೆ ಸರಿತೀರಾ? ನಾನು ಕಾಫಿ ಮಾಡ್ಕೊಂಡು ಹೋಗ್ಬೇಕು. ಕಾಫಿ ಮಾಡಿದ ನಂತರ ನಿಮ್ಮ ಅದಕ್ಕೆ ನೋಡಿ ಕಲ್ತ್ಕೊ, ಹೆಂಗೆ ನಾಟಕ ಮಾಡಬೇಕು, ಹೆಂಗೆ ಗಂಡನ ಸೆರಗಿನಲ್ಲಿ ಕಟ್ಟಕ್ಕೋಬೇಕು ಅಂತ ನೋಡಿ ಸ್ವಲ್ಪ ಕಲ್ತ್ಕೊ. ಎಷ್ಟು ನಾಟಕ ಮಾಡ್ತಾಳೆ ನೋಡು ನಿಮ್ಮ ಅತ್ತಿಗೆ. ನಮ್ಮಿಬ್ಬರನ್ನ ನಿಮ್ಮಪ್ಪ ಬೇಸ್ ಕೆಲಸ ಮಾಡು ಅಂತ ಕಳಿಸ್ಬಿಟ್ನಲ್ಲ, ಇದೇ ನಾವು ಮಾಡಿಕೊಂಡು ಯಾವುದೋ ಒಂದು ತಲೆ ನೋಯ್ತೈತೆ, ತಲೆ ತಿರುಗ್ತೈತೆ ಅಂತ ನಾಟಕ ಮಾಡ್ತಿದ್ದಾಳೆ. ಅದಕ್ಕೆ ಇವನೊಬ್ಬ ಹೆಂಡ್ತಿ ಸೆರಗಿಡ್ಕೊಂಡು ತಿರುಗ್ತಾನೆ. ಕಾಫಿ ಮಾಡ್ಕೊಂಡೆಲ್ಲ ಹೋಗಕ್ಕೆ ಬಂದಿದ್ದಾನೆ ನೋಡು ಹೆಂಡ್ತಿಗೆ. ನಿನ್ನ ಗಂಡ ಯಾವತ್ತಾದ್ರೂ ಮಾಡಿದ ನಂಗೆ? ಏನು ಗೀಟ ಮಾಡಿಸಿದಾಳ ಏನೋ ಗೊತ್ತಿಲ್ಲ. ನನ್ನ ಮಗ ಹೆಂಗೆ ಕುಣಿತಿದ್ದಾನಂದರೆ ಅವಳು ಹೆಂಗೆ ಕುಣಿಸ್ತಾಳೋ ಹಂಗೆ ಕುಣಿತಾ ಇದ್ದಾನೆ. ಅವಳು ಹೇಳಿದ್ದೆ ವೇದವಾಕ್ಯ, ಅವಳ ಪರನೇ ಬರ್ತಾನೆ. ನಮ್ಮನ್ನು ಬೇಕಾದರೆ ಬಿಟ್ಕೊಡ್ತಾನೆ, ಹೆಂಡ್ತಿನ ಬಿಟ್ಕೊಡಲ್ಲ. ಅದೇನೋ ಮಾಟ ಮಂತ್ರ ಮಾಡಿದಾಳೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಕಿರಣು ಅಣ್ಣನಷ್ಟು ಸುಲಭ ಇಲ್ಲಮ್ಮ. ಅವ್ರು ತುಂಬ ಎದುರಿದ್ದಾರೆ. ನನ್ನೇ ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ. ನಂಗೆ ಯಾಕೋ ವಾಪಸ್ ಬೈಯೋಕ್ಕೆ ಮನಸ್ಸು ಬರಲ್ಲ. ಇದು ಕಿಚನೆಲ್ಲ ಕ್ಲೀನ್ ಮಾಡ್ಬಾ, ಹೇಳ್ಕೊಡ್ತೀನಿ ಹೆಂಗಂತ. ನಿಮ್ಮದು ಇದ್ದಿದ್ದೆ, ನೀವಿಬ್ಬರು ಅದು ಏನೋ ಅಂತ ಕೂಡಿದಿರೋ, ಅದು ಯಾವ ನಕ್ಷತ್ರದಾಗ ಹುಟ್ಟಿದಿರೋ, ಅವನಂತ ಅಳಿಯ ಏನೋ ಕೆಲ್ಸಕ್ಕೆ ಬರೋಂಗಿಲ್ಲ. ಅದು ಏನಂತ ಹುಟ್ಟಿದಾನೋ ಏನೋ, ನಿನ್ಗೋಗಿ ಜೋಡಾಗಿದ್ದಾನೆ. ಅಮ್ಮ ನನಗೆ ಬೈತಿದ್ಯಾ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ಅಂತ? ನಿಂಗಲ್ಲ, ಅವನಿಗೆ ಬಯಕ್ಕೆ ಹೋಗಿ ಹಂಗೆ ನಿನಗೂ ಸೇರಿ ಬೈದ್ಬಿಟ್ಟೆ. ಮತ್ತು ಇನ್ನೇನು ಮಾಡೋದು, ಎಲ್ಲ ಕೆಡ್ಸ್ಕೊಂಡು ಕುಂತಿದೆಯಲ್ಲ ಜೀವನನ. ನಾನು ಕೂಡ ನನ್ನ ಮಗಳ ಇದ್ದೊಂಥರ ಕೊಡಬೇಕಿತ್ತು ಅಂತ ಎಷ್ಟೋ ಕನ್ಸ್ಕೊಂಡಿದ್ದೆ. ಎಲ್ಲ ಹಾಳು ಮಾಡ್ಕೊಂಡಿದೆಯಲ್ಲ, ಅದಕ್ಕೆ ಬೈದೆ ಸಿಟ್ಟಲ್ಲಿ. ಅದು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆಯೋ ಅಂತ. ಎಲ್ಲ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಂಡು ಕುಂತಿದೆಯಲ್ಲ, ಇನ್ನೇನು ಮಾಡೋದು. ಹೊಟ್ಟೆ ಉರಿತಿದ ಕಣೆ, ಎತ್ತು ಹೊಟ್ಟೆ ಉರಿಯುತ್ತೆ. ಇಂಥ ಮಗಳು ಲೈಫು ಕಣ್ಣೆದ್ರಿಗೆ ಹಾಳಾಗ್ತಾಯಿದ್ರೆ ಇನ್ನೇನು ಮಾಡೋದು ಬೈದೇ ಇದ್ದರೆ? ಇನ್ನು ನಿನ್ನ ಪುಣ್ಯ ಅಂತ ತಿಳ್ಕೊ. ನೀನು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡೆಲ್ಲ, ಅದೇ ಸಿಟ್ಟಲ್ಲಿ ನಿಮ್ಮಪ್ಪ ನಿಂಗೇನು 1 ರೂಪಾಯಿನೂ ಕೊಡಲ್ಲ ಅಂತಂದಿದ್ರೆ ಏನು ಮಾಡ್ತಿದ್ದಿ? ಈಗ ಹೆಂಗೋ ಕೊಡ್ತೀನಿ ಅಂದಿದ್ದಾರಲ್ಲ, ಅದಕ್ಕೆ ಒಂದು 2 ತಿಂಗಳು ಹೆಂಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ದುಡಿದು ತೋರಿಸಿ ಇಬ್ಬರು. ನಿಮ್ಮಪ್ಪ ಅಂದಂಗೆ ಯಾವುದೋ ಮುತ್ತಾತ್ರ ಆಸ್ತಿ ಇಲ್ಲ, ಎಲ್ಲ ನಿಮ್ಮಪ್ಪನೇ ದುಡ್ದು ಮಾಡ್ಕೊಂಡಿರೋದು. ಇನ್ನು ಆನಂದು ದುಡ್ದು ಹಾಕಿರೋದು ಮನೆಗೆ. ಅವರಿಬ್ಬರ ಕೈಲೇ ಇರೋದು ಅದೆಲ್ಲ.
ಅವ್ರ ಮನ್ಸು ಮಾಡಿದ್ರೆ ಯಾರಿಗೆ ಬೇಕಾದರೂ ಕೊಡ್ತಾರೆ, ಯಾರಿಗೆ ಬೇಕಾದರೂ ಬಿಡ್ತಾರೆ. ಅದಕ್ಕೆ ನೀನು ಜಾಸ್ತಿ ಎದ್ರೋಗಕ್ಕೆ ಹೋಗ್ಬೇಡ. ನೋಡು, 1-2 ತಿಂಗಳು ನೀಟಾಗಿರು. ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಮನೆನಾದರೂ ಕೊಡಿಸ್ತಾರೆ. ನೀನು ಹಿಂಗೆ ಕೆಲಸ ಕಲೀಲಾರ್ದೆ ಹಂಗೆ ಇದ್ಬಿಟ್ಟೆ ಅಂದರೆ ಮನೆನೂ ಕೊಡಿಸ್ತಾ ಇದ್ದಂಗೆ ಆಗ್ಬಿಡ್ತಾರೆ ನೋಡು. ಅಮ್ಮ, 2 ತಿಂಗಳಲ್ಲಿ ಅತ್ತೆ ಮನೇಲಿ ಇರೋಕ್ಕಾಗಲ್ಲಮ್ಮ ನನಗೆ. ಅವ್ರು ತುಂಬ ಕೆಲಸ ಮಾಡ್ಸೋಕೆ ನೋಡ್ತಾರೆ. ನೀನು ಹೆಂಗೋ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀಯಾ, ಅಲ್ಲಿ ಹೆಂಗೆ ಕೆಲಸ ಕಲಿತೀಯಾ ಅಂತ, ಅಲ್ಲಿದ್ದರೆ ಹೆಂಗೆ ಮಾಡಾಕ್ತೀಯಾ, ಇಲ್ಲಿಂದನೇ ಕಲ್ತ್ಕೊಂತ ಅಲ್ಲಿ ಕೂಡ ಅತ್ತೆ ತುಂಬ ಕೆಲಸ ಎಲ್ಲ ಮಾಡಿಸ್ತಾರಮ್ಮ. ನನ್ನ ಕೈಲಲ್ಲಿ ಇರೋಕ್ಕಾಗಲ್ಲ. ನೀನೇ ಅಪ್ಪನ ಹೆಂಗಾದ್ರೂ ಮಾಡಿ ಒಪ್ಸಮ್ಮ. ಈಗಲೇ ಮನೆ ಕೊಡ್ಸೋಕೆ ಹೇಳು. ನಮಗೆ ಅಲ್ಲಿ ಇರೋಕ್ಕಾಗಲ್ಲಮ್ಮ, ನನಗೆ ಅರ್ಥ ಮಾಡ್ಕೊ. ಬೇಕಾದರೆ ಅವರು ಯಾವಾಗಾದರೂ ಸ್ವಂತ ಮನೆ ಕೊಡಿಸ್ಲಿ. ಈಗ ಸದ್ಯ ಬಾಡಿಗೆ ಏನಾದರೂ ಕೊಡಿಸ್ತೀನಿ ಅಂತ ಅಂದಿದ್ರಲ್ಲ, ಅದನ್ನಾದರೂ ಕೇಳಮ್ಮ. ಬಾಡಿಗೆ ಮನೆ, ಈಗ ಸದ್ಯ ಬಾಡಿಗೆ ಮನೆಯಲ್ಲೇ ಇರ್ತೀವಿ. ಆಮೇಲೆ ಬೇಕಾದರೆ ತಮ್ಗೆ ಅನುಕೂಲ ಆದಾಗ ಸ್ವಂತ ಮನೆ ಕೊಡಿಸ್ಲಿ. ಬಾಡಿಗೆ ಮನೆನಾದರೂ ಒಪ್ಸಮ್ಮ ಪ್ಲೀಸ್ ಅಮ್ಮ. ನಂಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲಮ್ಮ ಅತ್ತೆ ಮನೇಲಿ. ನೀನೇ ಕೇಳಿಸ್ಕೊಂಡಿಲ್ಲಮ್ಮ. ಒಪ್ಸಕ್ಕೆ ಹೋದ್ರೆ ಏನಾದರೂ ನಿನ್ನ ಬಂಗಾರ ಮಾರಿ ಆದರೂ ಕೊಡಿಸು, ಇಲ್ಲಾಂದರೆ ನಿನ್ನ ಕಿಡ್ನಿನಾದರೂ ಮಾರು ಕೊಡಿಸು ನಿನ್ನ ಮಗಳಿಗೆ ಅಂತ ಹೇಳ್ತಿದ್ದಾರೆ. ನಾನು ಕಿಡ್ನಿ ಮಾರಲಾ? ನಿಮ್ಮಪ್ಪ ಯಾಕೋ ಒಪ್ಪಂಗೆ ಕಾಣಿಸ್ತಾ ಇಲ್ಲ. ಅವನೇ ಆನಂದ್ ಹೇಳಿದೆ ಸರಿ ಅಂತ ಹೇಳಿಬಿಟ್ಟಾರ. ನೋಡೋಣ, ಇನ್ನೊಂದು ಮಾತು ಕೇಳಿ ನೋಡ್ತೀನಿ. ಅವರೇನೋ ಒಪ್ಪಂಗೆ ಕಾಣಿಸ್ತಾ ಇಲ್ಲ. ನೀನು ಆಸೆ ಇಟ್ಕೋಬೇಡ. ಅದಿರಲಿ, ಇವರೇನಮ್ಮ, ಈಕಿ ಸಣ್ಣದಕ್ಕೆ ಇನ್ನೂ ಎದ್ದಿಲ್ಲ, ಇನ್ನೂ ಮಲ್ಕೊಂಡಿದ್ದಾಳೆ.